ವೈರಲ್ ಮಸ್ಕ್ ಮೆಲನ್ ಕುಲ್ಫಿ ಮನೆಯಲ್ಲೇ ಬರೀ 4 ಇಂಗ್ರೀಡಿಯೆಂಟ್ಸಿಂದ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರುವ ಪದಾರ್ಥಗಳನ್ನು ನೋಡ್ಕೊಂಬರೋಣ ಬನ್ನಿ. 1 ಕರ್ಬೂಜ, 1 ಕಪ್ ಹಾಲು, 1 ಕಪ್ ಸಕ್ಕರೆ, 2 ಸ್ಪೂನ್ ಕಸ್ಟರ್ಡ್ ಪೌಡರ್. ಇವಾಗ ಕರ್ಬೂಜನ ಈ ಥರದ್ದು ತೋರಿಸ್ತಾ ಇರೋ ಥರ ಕಟ್ ಮಾಡ್ಕೊಳ್ಳಿ. ಒಳಗಡೆ ಇರೋ ನೀರು ಅಥವಾ ಸೀಡ್ಸ್ನ ತೆಕ್ಕೊಳ್ಳಿ. ಇವಾಗ ಕರ್ಬೂಜ ಪಲ್ಪ್ನ ತಗೊಂಡಿಟ್ಕೊಳ್ಳೋಣ. ಇವಾಗ ಮೇಲ್ಗಡೆ ಇರುವ ಸಣ್ಣ ಪೀಸ್ನಲ್ಲೂ ಪಲ್ಪ್ ಎಲ್ಲ ತೆಗೆದಿಟ್ಕೊಳ್ಳೋಣ. ಇವಾಗ ಈ ಪಲ್ಪ್ನೆಲ್ಲ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ. ಕ್ಯೂಬ್ಸ್ ಥರ ಕಟ್ ಮಾಡಿ ಸೆಂಟರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಯಾನ್ಗೆ 1 ಕಪ್ ಹಾಲು ಹಾಕ್ಕೊಳ್ಳೋಣ. ಇದು ಒಂದು ಕುದಿ ಬರಲಿ. ಇವಾಗ ಒಂದು ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಎಲ್ಲ ಕರಗಬೇಕು. ಇವಾಗ ಒಂದು ಚಿಕ್ಕ ಕಪ್ಪಲ್ಲಿ ಹಾಲಿಗೆ 2 ಸ್ಪೂನ್ ಕಸ್ಟರ್ಡ್ ಪೌಡರ್ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಕುದೀತಿರೋ ಹಾಲ್ಗೆ ಹಾಕ್ಕೊಳ್ಳೋಣ. ಇದು ಈ ಥರ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಅಷ್ಟೇನು ಆಫ್ ಮಾಡಿಕೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಇದು ಕರ್ಬೂಜನ, ಅದನ್ನು ಹಾಕ್ಕೊಳ್ಳಿ. ಇವಾಗ ಕುಲ್ಫಿ ಫಿಲ್ಲಿಂಗ್ ರೆಡಿ. ಇವಾಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಕರ್ಬೂಜನ ಬಟ್ಲ್ ಥರ, ಅದಕ್ಕೆ ಫಿಲ್ ಮಾಡಿ ಒಂದು 7 to 8 hours ಫ್ರಿಜ್ಜಲ್ಲೇ ಫ್ರೀಸ್ ಆಗಕ್ಕೆ ಬಿಡಬೇಕು, ಕುಲ್ಫಿ ಥರ ಆಗೋಕ್ಕೆ. ಇವಾಗ ಫ್ರೀಸ್ ಆಗಿದೆ. ಒಂದು 7 to 8 hours ಆದಮೇಲೆ ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿ ತೊಗೊಂಡ್ರೆ ಮಸ್ಕ್ ಮೆಲನ್ ಕುಲ್ಫಿ ಆರ್ ಕರ್ಬೂಜ ಕುಲ್ಫಿ ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ರೆಡಿ. ನೋಡಿದ್ರಲ್ಲ ಮನೇಲೇ ಎಷ್ಟು ಈಸಿಯಾಗಿ ವೈರಲ್ ಮಸ್ಕ್ ಮೆಲನ್ ಕುಲ್ಫಿ ಹೆಂಗೆ ಮಾಡ್ಕೊಳ್ಳೋದು ಅಂತ. ಈ ಬೇಸಿಗೆ ಕಾಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಡಿ. ನೀವು ಅಂಗಡಿಯಲ್ಲಿ ಐಸ್ ಕ್ರೀಮ್ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೊಳ್ಳಿ. ಏನು ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಹೆಲ್ದಿಯಾಗಿ ಮಾಡ್ಕೋಬೋದು. ನೀವು ಬೇಕಿದ್ರೆ ನೈಟ್ ಮಾಡಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಫ್ರೀಸ್ ಆಗಿರುತ್ತೆ, ಸೊ ಮಧ್ಯಾಹ್ನ ತಿನ್ಬೋದು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡಿ.